ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಖಂಡಿತ ಮೇಡಮ್, ಇವತ್ತೇನು ಬೆಂಗಳೂರು ಚಲೋ ಕರೆದಿದ್ದೀವಿ ಜಂಟಿ ಕಾರ್ಮಿಕರ ಸಮಿತಿ ವತಿಯಿಂದ. ಇದು ಸಂಜೆ 4 ಗಂಟೆವರೆಗೂ ನಿರಂತರವಾಗಿ ಸುಮಾರು 10,000ಕ್ಕೂ ಹೆಚ್ಚು ಕಾರ್ಮಿಕರು ಫ್ರೀಡಮ್ ಪಾರ್ಕ್ಗೆ ಭಾಗವಹಿಸಿ ಇದನ್ನು ನಾವು ಯಶಸ್ವಿಗೊಳಿಸ್ತೀವಿ. ನಿನ್ನೆ ಒಂದು ಟಿಪ್ಪಣಿಯನ್ನು ಹೊರಡಿಸಿ ಮಾನ್ಯ DCM ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು 26 ತಿಂಗಳದು ಅರಿಯರ್ಸ್ನ ನೀಡಿದ್ದೀವಿ, ತಗೋಬೇಕು ಅಂತ. 38 ತಿಂಗಳು ಬಾಕಿ ಇರೋ ಅರಿಯರ್ಸ್ನ ದಯಮಾಡಿ ನೀಡಿ ಸ್ವಾಮಿ. ನಾವು ಸಾಕಷ್ಟು ಬಾರಿ ದುಡ್ದಿದ್ದೀವಿ. 38 ತಿಂಗಳು ಬಾಕಿನ ಹಣ ಉಳಿಸ್ಕೊಂಡಿದ್ದೀರ ನೀವು. ಶಕ್ತಿ ಯೋಜನೆ ಯಶಸ್ವಿ ಆಗೋಕ್ಕೆ ಕಾರಣ ನಾವೆಲ್ಲ ಕಾರ್ಮಿಕರ ಹೊರತು ನೀವುಗಳಲ್ಲ. ನೀವು ಸ್ಟೇಜು ಸಮಾರಂಭಗಳಲ್ಲಿ ಸಂಭ್ರಮಾಚರಣೆ ಮಾಡಿದ್ರಿ, 5 ಕೋಟಿ ಟಿಕೆಟ್ ಹರಿದಿದ್ದೀವಿ, ನಾವು ಯಶಸ್ವಿಯಾಗಿದ್ದೀವಿ ಅಂತ. ಆದರೆ ಆ ಯಶಸ್ವಿಗೆ ಕಾರಣ ಕರ್ತೃನೇ ನೀವು ಮರ್ತಿದ್ದೀರಾ. ಒಂದು ಕನಿಷ್ಠ ಪಕ್ಷ ಒಂದು ಸಿಹಿ ಕೂಡ ನೀಡಿಲ್ಲ. ನಮಗೆ ಸಿಹಿ ಬೇಡ ಸ್ವಾಮಿ, ನಮ್ಮ ಹಳೆ ಬಾಕಿಯನ್ನು ಕ್ಲಿಯರ್ ಮಾಡಿ ನಮ್ಮನ್ನು ನೆಮ್ಮದಿಯಾಗಿರೋಕ್ಕೆ ಬಿಡಿ, ನಾವು ನೆಮ್ಮದಿಯಾಗಿ ಡ್ಯೂಟಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು 1,15,000 ಜನಕ್ಕೆ ಏನು ನೀವು ಅನ್ಯಾಯ ಮಾಡಬೇಡಿ. ದಯವಿಟ್ಟು ಈ ವೇದಿಕೆ 4 ಗಂಟೆ ತನಕ ಕಾಯ್ತೀವಿ. 4 ಗಂಟೆಗೆ ಕಠಿಣ ನಿರ್ಧಾರ ತಗೊಳ್ಳೋದ್ರ ಒಳಗೆ ನೀವು ಬಂದು ಮಾನ್ಯ ಸಾರಿಗೆ ಸಚಿವರು ಇಲ್ಲಿ ಬಂದು ನಮಗೆ ಹೇಳಿಕೆ ಕೊಟ್ಟು ನಮ್ಮನ್ನು ಬಂದು ನಾವು ವಾಪಸ್ ತಗೋಬೇಕು ಅಂದರೆ ನಮ್ಮ ಜಂಟಿ ಕ್ರಿಯಾ ಸಮಿತಿ ಎಲ್ಲ ಹಿರಿಯ ಮುಖಂಡರ ಮುಂದೆ ನೀವು ಹೇಳಬೇಕು. ಇದನ್ನು 38 ತಿಂಗಳು ಏನು ನಾವು ಕ್ಲಿಯರ್ ಮಾಡ್ತೀವಿ ಅಂತ. ಅಲ್ಲಿವರೆಗೆ ನಾವು ನಿರಂತರವಾಗಿ ಇಲ್ಲಿ ಕೂತಿರ್ತೀವಿ ಅಂತ ಹೇಳ್ತೀನಿ. ಅದೇ 4 ಗಂಟೆ ಒಳಗೆ ಕೊಟ್ಟಿದ್ದೀವಿ. ಪ್ರೆಸ್ ಮೀಟ್ ಕರೀತಾ ಇದ್ದಾರೆ ನಮ್ಮ ಜಂಟಿ ಕಾರ್ಯ ಸಮಿತಿ ಹಿರಿಯ ಮುಖಂಡರುಗಳೆಲ್ಲ, ಬನ್ನಿ ಸರ್ ಅವರೆಲ್ಲ. ಹಾಗಾಗಿ 4 ಗಂಟೆಗೆ ಸುದ್ದಿಗೋಷ್ಠಿಯಲ್ಲಿ ಎಲ್ಲ ವಿವರಣೆ ಹೇಳ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.